ಒಂದೆರಡು ದಿನ ಸುಧಾರಿಸ್ಕೊಳವ ತಾಯಿ ಅಂತ ಹೇಳಿದ್ರೆ ನನ್ನ ಮಾತೇ ಕೇಳಕ್ಕಿಲ್ಲ. ಮಾತಿದ್ದರೆ ಕೆಲಸ ಕೆಲಸ ಅಂತ ಓಡಾಡ್ತಿರ್ತಾಳೆ. ಅದು ಎಲ್ಲಿ ಓದ್ಲೋ ಏನೋ, ಯಾವಾಗ ಬರ್ತಾಳೋ. ಅಜ್ಜಯ್ಯ. ಓ ಸಾವಿತ್ರಿ ಬಂದೇನವ? ಎಲ್ಲೊಂಟಾಗಿದ್ದವ ಇಟ್ಟೊತ್ತು, ನಾನು ಕಾಯ್ತಾ ಇವನೇ. ಅಜ್ಜಯ್ಯ, ಹುಲ್ ಕೊಯ್ಕೊಂಡು ಅದನ್ನ ಕೊಟ್ಟಿಗೆಗೆ ಹಾಕ್ಬಿಟ್ಟು ಬರ್ತೀವಿ. ಅಲ್ಲ, ನೀನ್ ಯಾಕೆ ನನ್ ಕಾಯ್ತಾ ಇದ್ದೆ? ಅಲ್ಲವ, ಈಗ ತಾನೇ ಚೇತರಿಸ್ಕೊಂತ ಇದ್ದೀಯ. ಹೊಸಿ ಸುಧಾರಿಸ್ಕೊಳ್ಳೋದು ಬೇಡವಾ? ಕೆಲಸ ಅಂತ ಓಡಾಡ್ತೀಯಲ್ಲ. ಅಜ್ಜಯ್ಯ, ಆಡ್ತಾ ಆಡ್ತಾ ರಾಗ, ನರಳ್ತಾ ರೋಗ ಅನ್ನೋ ಮಾತೇ ಇಲ್ವೇ? ಅಲ್ಲ, ಈಗ ನನ್ಗೆ ಏನಾಗೈತೆ ಅಂತ ನಾನು ಸುಧಾರಿಸ್ಕೋಬೇಕು ಹೇಳು. ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ರೆ ಗೆಲ್ವಾಗಿರ್ಬೋದು. ಭಾರಿ ಗಟ್ಗಿದ್ದ ತಾಯಿ ನೀನು. ನಿಮ್ಮ ಅಪ್ಪಂಗಾಗ್ಲಿ ನಿಮ್ಮ ಅವ್ವಂಗಾಗ್ಲಿ ಏನನ ಮೈಗೆ ಹೊಸಿ ಉಸಾರು ತಪ್ಪಿದ್ರು ಸಾಕು ಕಣವ. ನಾಲ್ಕು ದಿನ ಹಾಸಿಗೆ ಬಿಟ್ಟು ಎದ್ದೋಗಿಟ್ಟಿರಲ್ಲ. ಹಂಗಿರುವಾಗ ನೀನು ನೋಡವ, ಇಂಥ ದೊಡ್ಡ ಅನಾಹುತ ಆಗಿದ್ರು ನನಗೇನು ಆಗೇ ಇಲ್ವನೋ ಅನ್ನೋ ಥರ ಒಳ್ಳೆ ಗುಂಡ್ಕಲ್ ಥರ ಓಡಾಡ್ಕೊಂಡು ಇದೆಯಲ್ಲ ತಾಯಿ. ಇಂಥ ಶಕ್ತಿ, ಇಂಥ ಧೈರ್ಯ ನಿನಗೆ ಅದು ಎಲ್ಲಿಂದ ಬಂತು ತಾಯಿ? ಅಲ್ಲ, ನಾನು ಎಂಥ ದಡ್ಡ ನೋಡು, ಹೋಗಿ ನಿನಗೆ ಹೇಳ್ತಾ ಇದ್ದೀನಿ, ಹೊಸಿ ಸುಧಾರಿಸ್ಕೋ ಅಂತ. ಆ ತುಪಾಕಿಗೆ ಎದುರ್ದೆ ಎದೆ ಕೊಟ್ಟೋಳು ನೀನು. ನೀನಿಗೆ ಬುದ್ಧಿ ಹೇಳ್ತೀನಲ್ಲವ ನಾನು. ಇಂಥ ಧೈರ್ಯ ಎಲ್ಲ ಹೆಂಗವ ಬಂತು ನಿಂಗೆ? ಅದೇನೋ ಗೊತ್ತಿಲ್ಲ ಅಜಯ್ಯ, ಏನಾದ್ರೂ ಮಾಡ್ಬೇಕು ಅಂತ ಹಠ ಹಿಡಿದು ಪಟ್ಟು ಬಿದ್ದೆ ಅನ್ಕೋ, ಅದನ್ನ ಮಾಡ್ಲೇಬೇಕು ಅಂತ ಅನ್ಸ್ತದೆ. ಈಗ ನೀನೇ ನೋಡು, ಯಜಮಾನ್ರ ಜೀವಕ್ಕೆ ಕಣ್ಕ ಐತೆ ಅಂತ ನನಗ್ ಗೊತ್ತಾದ್ಮೇಲೂ ನನ್ ಪ್ರಾಣದ ಬಗ್ಗೆ ನನಗ್ ಯೋಚನೆ ಬರ್ಲಿಲ್ಲ. ಆ ಭಗವಂತನೇ ನನ್ ಮುಂದೆ ತುಪಾಕಿ ಹಿಡ್ಕೊಂಡು ನಿಂತಿದ್ರು ನಾನೇನ್ ಎದುರ್ತಿರ್ಲಿಲ್ಲ. ಅದೇ ನನಗೂ ಆಶ್ಚರ್ಯ ಕಣವ. ನಮ್ಮ ವಂಶದಾಗೆ ನಿನ್ನಂತ ಗಟ್ಟಿಗಿತ್ತಿ ಯಾರು ಹುಟ್ಟಿರ್ಲಿಲ್ಲ. ಹೀಗಿರುವಾಗ ಈ ಪಾಟಿ ಧೈರ್ಯ ಇದೆಲ್ಲ ನಿನಗೆ ಹೆಂಗ್ ಬಂತು ಅಂತ ನನಗೆ ಗೊತ್ತಾಯ್ತಾ ಇಲ್ಲ ಮಗ. ಅದು ಬಿಡು, ನಿನಗೆ ನಾನು ಏನೋ ಒಂದು ತೋರಿಸ್ಬೇಕು ಅಂತ ಕಾಯ್ತಾ ಇದ್ದೆ ಕಣವ. ನಾನು ನಿನಗೆ ಹೇಳಿದ್ನಲ್ಲವ, ನಂದಿನಿ ಅಮ್ಮ ಅವರು ಕಳಸ ಓದಿತ್ತು ಪತ್ರಿಕೆನಲ್ಲಿ ಪ್ರಿಂಟ್ ಮಾಡಿಸಿದ್ರಲ್ಲ, ಅದು ಸಿಕ್ತು ಕಣವ. ಎಲ್ಲಿದೆ? ತಗೊಂಡ್ ಬಾ, ನಾನು ಅದನ್ನ ನೋಡ್ಬೇಕು. ಹೋಗು, ತಗೊಂಡ್ ಬಾ. ತರ್ತೀನಿ ಕಣವ, ತರ್ತೀನಿ. ಹೋಗು, ತರ್ತೀನಿ. ಮನೇನ, ನನ್ನ ತಂಗಿ ಜೀವನನ, ಮನೆಯವ್ರನ್ನ ಎಲ್ರನ್ನೂ ಕಾಪಾಡ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವಾ? ಇವತ್ತು ಹೀಗೆಲ್ಲ ಆಗಿರೋದಕ್ಕೆ ನಾನೇ ತಾನೇ ಕಾರಣ. ಇವತ್ತು 2 ಹೊತ್ತು ತಿಂತಾ ಇದ್ವಿ, ಒಂದು ನೆರಳಲ್ಲಿ ಬದುಕ್ತಾ ಇದೀವಿ ಅಂದರೆ ದೊಡ್ಡ ಮನೆಯೇ ಕಾರಣ ಕಣೋ. ನೆನಪಿರಲಿ, ನನ್ನ ಮೈಯಲ್ಲಿ ಹರಿತಾ ಇರೋ ರಕ್ತ, ನಮ್ಮ ಜೀವನ, ನಮ್ಮ ಬದುಕು, ಇದೆಲ್ಲ ದೊಡ್ಡ ಮನೆಯವರು ನಮ್ಮ ಕೊಟ್ಟಿರೋ ಭಿಕ್ಷೆ ಕಣೋ. ನಾನು ನನ್ನ ಜೀವನೇ ಆ ಮನೆಗೋಸ್ಕರ ಮುಡಿಪಾಗಿಡೋಕೆ ಸಿದ್ಧವಾಗಿದ್ದೀನಿ. ನೀನು ಅದೇ ಥರ ಇರಬೇಕು ಅಂತ ನಾನು ಆಸೆ ಪಡ್ತೀನಿ. ನಮ್ಮ ಮನೇಲಿ ಏನು ನಡೀತಾ ಇದೋ ಅದ್ರ ಬಗ್ಗೆ ಚಿಂತೆ ಮಾಡಬೇಡ, ಅದನ್ನು ನಾನು ನೋಡ್ಕೋತೀನಿ. ಆದರೆ ಅದೇ ಕಾರಣಕ್ಕಾಗಿ ಯಜಮಾನ್ರ ಮಾತಾಗಲಿ, ಶ್ರಾವಣಿಯಮ್ಮವ್ರ ಮಾತಾಗಲಿ ನೀ ಮೀರೋ ಹಾಗಿಲ್ಲ. ಮನೆಯವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಮನೆ ದೇವ್ರ ಮಾತನ್ನ ನೀನು ಮೀರೋ ಹಾಗಿಲ್ಲ. ಈ ಮನೆಗೆ ನಾನು ಮುಖ್ಯ ಅಲ್ಲ, ನೀನು ಮುಖ್ಯ ಅಲ್ಲ. ಈ ಮನೆಗೆ ಮುಖ್ಯ ಶ್ರಾವಣಿಯಮ್ಮವರು. ಅಪ್ಪ, ಹೌದು. ಯಾಕೆ ಏನು ಅಂತ ನಿನಗೆ ಹೇಳೋ ಸಮಯ ಬಂದಿಲ್ಲ. ನಮ್ಮ ಪರಿಸ್ಥಿತಿ ಎಂಥದ್ದೇ ಇರಲಿ, ತಲೆ ಹೋಗೋ ಸ್ಥಿತಿನೇ ಇರಲಿ, ಯಜಮಾನ್ರ ಮಾತಿಗೆ, ಶ್ರಾವಣಿಯಮ್ಮವ್ರ ಮಾತಿಗೆ ತಲೆ ತಗ್ಗಿಸಲೇಬೇಕು. ನನ್ನ ಮಾತು ನಿನಗೆ ಅರ್ಥ ಆಗ್ತಿದ್ಯಾ? ಶ್ರಾವಣಿಯಮ್ಮವ್ರು ಕರೆದ ಮೇಲೆ ಹೋಗಬೇಕು ಅಂತ ಕೇಳ್ಕೊತಾ ಇಲ್ಲ, ಹೋಗಲೇಬೇಕು ಅಂತ ಹೇಳ್ತಾ ಇದ್ದೀನಿ. ಈ ಮಾತು ಮನಸ್ಸಲ್ಲಿರಲಿ. ಹಾಗಾದರೆ ಹಾಕೊಂಡು ಹೋಗು. ನನ್ನ ಪ್ರಕಾರ ರಕ್ತ ಸಂಬಂಧಕ್ಕಿಂತ ಋಣ ತುಂಬ ದೊಡ್ಡದು. ದೊಡ್ಡ ಮನೆ ಋಣ
ನಮ್ಮ ಕೈಲಿ ತೀರ್ಸೋಕೆ ಆಗೋದಿಲ್ಲ. ನಾನು ನಮ್ಮ ಮನೆ ಅನ್ನೋ ಸ್ವಾರ್ಥದಲ್ಲಿ ಆ ಮನೆಗಾಗಲಿ ಮನೆಯವ್ರಿಗಾಗಲಿ ಮನೆಯವ್ರ ಮಾತಿಗಾಗಲಿ ಬೆಲೆ ಕೊಡದೆ ಇರಬೇಡ. ಹೋಗಬೇಕು, ಹೋಗ್ತಿದೀಯ ಅಷ್ಟೇ. ಮೇಡಮ್ ಯಾಕೆ ಇದೆಲ್ಲ ಕಳಿಸಿದ್ದಾರೆ? ಇದನ್ನೆಲ್ಲ ಹಾಕೊಂಡು ನಾನು ಪಾರ್ಟಿಗೆ ಹೋಗ್ಬೇಕಾ? ಅಷ್ಟಕ್ಕೂ ನಾನು ಯಾಕೆ ಆ ಪಾರ್ಟಿಗೆ ಹೋಗ್ಬೇಕು? ನಾನು ಹೋಗೋದ್ರಿಂದಾಗಲಿ ಹೋಗದಿರೋದ್ರಿಂದಾಗಲಿ ಪಾರ್ಟಿಲಿ ಏನಾದರೂ ಬದಲಾಗುತ್ತಾ? ಏನೂ ಇಲ್ಲ. ಆದರೆ ಅಪ್ಪ ಇಷ್ಟು ಖಡಾಖಂಡಿತವಾಗಿ ಮಾತಾಡಿದ್ದೀನಿ ನಾನು ಯಾವತ್ತೂ ಕೇಳಿರಲಿಲ್ಲ. ಅಪ್ಪನಿಗೆ ತನ್ನ ಮನೆಯವರು, ತನ್ನ ಜೀವನ, ತನ್ನ ಜೀವಕ್ಕಿಂತಲೂ ದೊಡ್ಡ ಮನೆಯವರೇ ಮುಖ್ಯ ಅನ್ನೋದು ಇವತ್ತು ಗೊತ್ತಾಗ್ತಾ ಇದೆ. ಇಷ್ಟು ವರ್ಷಗಳಾದ್ರೂ ನಿನಗೆ ಈ ಮನೆ ಮೇಲಿರೋ ಪ್ರೀತಿ ಆಗ್ಲಿ ಗೌರವ ಆಗ್ಲಿ ಎಳ್ಳಷ್ಟು ಕಡಿಮೆ ಆಗಿಲ್ಲ. ನನ್ನ ಜೀವ ಇರೋವರೆಗೂ ಹೀಗೆ ಇರುತ್ತೆ ಅಮ್ಮೋರೇ. ಪದ್ಮನಾಭನ ಹಾಗೆ ನೀನು ಒಳ್ಳೆ ಮನಸ್ಸಿರೋ ಗಂಟ ಈ ಮನೆ ರಕ್ಷಕ ಅಂತ ಅನ್ನಿಸ್ತಿದೀಯ. ಲಲಿತಾದೇವಿ ಅಮ್ಮೋರು ನಮ್ಮಪ್ಪ ಆ ಮನೆಗೆ ಕಟ್ಟಾಳಾಗಿದ್ರು ಅಂತ ಹೇಳ್ತಿದ್ರು. ಅಪ್ಪನಿಗೆ ಆ ಮನೆ ಮೇಲಿರೋ ಭಕ್ತಿ ಎಂಥದ್ದು ಅಂತ ಅವ್ರ ಮಾತಿಂದನೇ ಗೊತ್ತಾಗ್ತಿದೆ. ಆದರೆ ಈ ಮನೆಗೆ ನಾನು ನೀನು ಮುಖ್ಯ ಅಲ್ಲ, ಶ್ರಾವಣಿ ಮೇಡಮೇ ಮುಖ್ಯ ಅಂತ ಯಾಕೆ ಹೇಳಿದ್ರು? ಶ್ರಾವಣಿ ಮೇಡಮ್ ಯಜಮಾನ್ರು ಮಗಳು ಅನ್ನೋ ಗೌರವಕ್ಕ ಏನೋ ಒಂದು ಅರ್ಥ ಆಗ್ತಾ ಇಲ್ವಲ್ಲ. ಈಗ ಇದನ್ನ ನಾನು ಹೇಗೆ ಹಾಕ್ಕೊಳ್ಳಿ? ಇದೆಲ್ಲ ಹಾಕಿ ನನಗೆ ಅಭ್ಯಾಸನೇ ಇಲ್ಲ.